ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಹಾದೇವ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಒಳ್ಳೆ ಸೂಪರ್ ಟೇಸ್ಟಿಯಾಗಿರೋ ಸೋಯಾ ಚಂಕ್ಸಲ್ಲ ಹಾಲು ಸೋಯಾ ಕಟ್ಲೆಟ್ ಮಾಡಿದ್ದೀನಿ. ಈ ಥರ ಟ್ರೈ ಮಾಡಿ ನೋಡಿ. ಪದೇ ಪದೇ ತುಂಬ ಅಂದರೆ ತುಂಬ ಟ್ರೈ ಮಾಡ್ತೀರಾ. ಮಕ್ಳಿಗೆ ಇಷ್ಟ ಆಗೋ ರೆಸಿಪಿ. ಸೋಯಾ ಮತ್ತು ಆಲೂಗಡ್ಡೆ ಮೊದಲೇ ಬೇಯಿಸಿಕೊಂಡಿದ್ದೀನಿ. ಇವಾಗ ಅದಕ್ಕೆ ಬೇಕಾಗಿರೋ ಮಸಾಲೆ ಪದಾರ್ಥ ಬಂದು ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇವಾಗ ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಇವೆಲ್ಲ ಹಾಕಿ ತುಂಬ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇವಾಗ ಇವೆಲ್ಲ ಹಾಕ್ಬಿಟ್ಟು ಇವಾಗ ನೀಟಾಗೆ ಸರ್ವ್ ಮಾಡ್ಕೊಳ್ಳೋಣ. ಅದೆಲ್ಲ ನೀಟಾಗೆ ಎಲ್ಲ ಆಲೂಗೆಡ್ಡೆ, ಮಸಾಲೆ ಪದಾರ್ಥ, ಸೋಯಾ ಚಂಕ್ಸ್ ಎಲ್ಲ ನೀಟಾಗೆ ಎಲ್ಲ ಬೆರಿಬೇಕು. ಅಲ್ಲಿವರೆಗೂ ಎಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ. ತುಂಬ ಅಂದರೆ ತುಂಬ ಸ್ಮ್ಯಾಶ್ ಆಗಿರ್ಬೇಕು. ಆ ಥರ ಕಲಿಸ್ಕೋಬೇಕು. ನೋಡ್ಬೋದು, ಈ ಥರ ಕಲಿಸ್ಕೊಂಡಿದ್ದೀನಿ. ಇವಾಗ ಬೇಕಾಗಿರೋ ಮಿಕ್ಕಿದ ಇಂಗ್ರೀಡಿಯೆಂಟ್ಸು ಸಣ್ಣಕ್ಕೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದೀನಿ. ನೋಡ್ಬೋದು ನೀವು. ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಇದರಲ್ಲಿ 2 ಥರ ಮಾಡ್ಬೋದು. ನಾನು ಮೊದಲನೇ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಸಣ್ಣಕ್ಕೆ ಹೆಚ್ಚಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಸಣ್ಣಕ್ಕೆ ಹಚ್ಚಬೇಕು. ಜಾಸ್ತಿ ದಪ್ಪ ಆದರೆ ಅಷ್ಟು ಚೆನ್ನಾಗಿರಲ್ಲ. ಸ್ಯಾಲೋ ಫ್ರೈ ಮಾಡೋದ್ರಿಂದ ಸ್ವಲ್ಪ ನೀಟಾಗಿ ಹಚ್ಕೋಬೇಕು. ಇವೆಲ್ಲ ನೋಡ್ಬೋದು. ಮತ್ತು ಬೇರೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ. ಕಮ್ಮಿ ಇಂಗ್ರೀಡಿಯೆಂಟ್ಸು ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಮಾಡಿಸಿದ್ದು ರೆಸಿಪಿ. ಇವಾಗ ಚಿರೋಟಿ ರವೆಯಲ್ಲಿ ನಾನು ನೀಟಾಗೆ ಎಲ್ಲ ಕೋಟಿಂಗ್ ಕೊಟ್ಕೋತಾ ಇದ್ದೀನಿ. ಅದು ಸ್ಯಾಲೋ ಫ್ರೈ ಆಗಿರೋದ್ರಿಂದ ಹಂಚ್ಕಾಯಿಕ್ಕಿ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಸ್ಯಾಲೋ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಎಲ್ಲ ನೀಟಾಗಿ ಬೇಯಲಿ ಅಂದ್ಬಿಟ್ಟು ಎಣ್ಣೆ ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು. ನೀವು ತವಾ ಬಾಣಲಿ ಟೈಪ್ ಇದ್ದರೆ ಅದರಲ್ಲೂ ಮಾಡ್ಬೋದು. ನಂದು ಆ ಥರ ಇಲ್ಲ. ನಾನು ಇದಕ್ಕೋಸ್ಕರ ಈ ಥರ ರೊಟ್ಟಿ ಹಚ್ಚಿಕೊಂಡೇ ಮಾಡ್ತಾಯಿದ್ದೀನಿ ಸ್ಯಾಲೋ ಫ್ರೈ. ನೋಡ್ಬೋದು ಎಷ್ಟು ತುಂಬ ಅಂದರೆ ತುಂಬ ನೀಟಾಗಿರುತ್ತೆ. ಅಯ್ಯೋ, ಈ ಥರ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ತುಂಬ ಟೇಸ್ಟ್ ಇರುತ್ತೆ. ಈ ಕಮ್ಮಿ ಇಂಗ್ರೀಡಿಯೆಂಟ್ಸು, ಕಮ್ಮಿ ಸಮಯ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡ್ಬೋದು ನೀವು ಎಷ್ಟು ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಈಸಿನೂ ಅಷ್ಟೇ, ತುಂಬ ಸಖತ್ತಾಗಿರುತ್ತೆ. ಜಸ್ಟ್ ನಿಮ್ಗೊಂದು ಟೈಮ್ ಇದ್ದರೆ ಸಾಕು. ನೋಡಿ ಎಷ್ಟು ಸೂಪರ್ ಟೇಸ್ಟಿಯಾಗಿರೋ ಸ್ನ್ಯಾಕ್ಸ್ ರೆಡಿ ಆಗೋಯ್ತು. ಕ್ರಿಸ್ಪಿಯಾಗಿ ಕಟ್ಲೆಟ್ಟು ನೋಡಿದ್ರೆ ಎಷ್ಟು ಈಸಿ ಅಲ್ವಾ. ಸೂಪರ್ ಟೇಸ್ಟಿಯಾಗಿದೆ. ಈ ಚಳಿಗಾಲಕ್ಕಂತೂ ವೆರೈಟಿ ಮಾಡ್ಕೊಂಡು ತಿಂತಾ ಇರಬೇಕು ಅನಿಸುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ.